ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುಂಡಗೋಡ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಎಲ್ರಿಗೂ ನಮಸ್ಕಾರ. So today we are going to discuss about the intelligence second topic. Okay, it's a classification. So you will get some questions about the classification also. Today we'll see ನೋಡೋಣ ಇವತ್ತು ಯಾವ್ದೆಲ್ಲ ಕ್ಲಾಸಿಫಿಕೇಶನ್ ಅಲ್ಲಿ ಯಾವ ತರ ಕ್ವೆಶನ್ಸ್ ಬರುತ್ತೆ ಅಂತ ನೋಡೋಣ. ಹಾಗೆ ಕ್ಲಾಸಿಫಿಕೇಶನ್ಸ್ ನ ಒನ್ ಬೈ ಒನ್ ಸ್ಲೋಲಿ ನಾವು ಅರ್ಥ ಮಾಡ್ಕೊತ ಹೋಗೋಣ ಯಾವ್ದೆಲ್ಲ ಕ್ಲಾಸಿಫಿಕೇಶನ್ ಇದೆ ಅಂತ. ಆಯ್ತಾ? ಸೊ ಓಕೆ, ನೋಡಿ ಮೊದಲು ಹೇಳ್ತೇನೆ ಕ್ಲಾಸಿಫಿಕೇಶನ್ ಅಂದ್ರೆ ಏನು ಅನ್ನೋದೊಂದು ನಿಮಗೆ ಡೌಟ್ ಇದೆ. ಸೊ ಕ್ಲಾಸಿಫಿಕೇಶನ್ ಮೀನ್ಸ್ ವಾಟ್? ಓಕೆ, ಸೊ ಕ್ಲಾಸಿಫಿಕೇಶನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದು ಅದರ ಗ್ರೂಪಿಂಗ್ ಮಾಡೋದಕ್ಕೆ ಕ್ಲಾಸಿಫಿಕೇಶನ್ ಅಂತೇವೆ. ಓಕೆ, ಇಟ್ಸ್ ಅ ಗ್ರೂಪಿಂಗ್. ಸಿಂಪಲ್ ವರ್ಡ್ಸ್ ಹೇಳಿದ್ರೆ ಗ್ರೂಪಿಂಗ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 4 ಆಪ್ಷನ್ಸ್ ಇದೆ ಅನ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ದರ್ ಇಸ್ ಅ ಡಾಗ್. ಓಕೆ, ಸೊ ಕಾವ್ ಇದೆ, ನೆಕ್ಸ್ಟ್ ದರ್ ಇಸ್ ಅ ಗೋಟ್ ಇದೆ, ಅಂಡ್ ನೆಕ್ಸ್ಟ್ ಇಲ್ಲಿ ಬಫೆಲೋ ಇದೆ ಅನ್ಕೊಳ್ಳಿ. ಬಫೆಲೋಸ್ ಇದರಲ್ಲಿ ಸೊ 3 ಆರ್ ಇನ್ ಒನ್ ಕ್ಲಾಸಿಫಿಕೇಶನ್, ಒನ್ ಇಸ್ ಅ ಡಿಫರೆಂಟ್ ಒನ್. ಅಂದ್ರೆ ಆಡ್ ಒನ್ ಔಟ್ ಯಾವುದು ಅಂತ ವಿ ನೀಡ್ ಟು ಐಡೆಂಟಿಫೈ. ಸೊ ಗೋಟ್, ಬಫೆಲೋ ಅಂಡ್ ಕೌ ಆರ್ ವಾಟ್ ಇಸ್ ಇಟ್ ಈಸ್ ಆಲ್ ಆ ಹರ್ಬಿವರಸ್ ಅಲ್ವಾ. ಸೊ ಇದು ಮಾತ್ರ ಓಮ್ನಿವರಸ್ ಅಲ್ವಾ. ಯಾಕೆ? ಸೊ ಇದು ನಾನ್ ವೆಜಿಟೇರಿಯನ್, ಇದೆಲ್ಲ ವೆಜಿಟೇರಿಯನ್. ಸೊ ಹೀಗೆ ಮೂರು ಏನಾಯ್ತು ಕ್ಲಾಸಿಫಿಕೇಶನ್ ಆಯ್ತು. ಇದಕ್ಕೆ ನಾವೇನಂತ ಯೂಶುವಲಿ ವರ್ಡ್ ಕ್ಲಾಸಿಫಿಕೇಶನ್ ಅಂತೇವೆ. ಇದರಲ್ಲಿ ಕೆಲವೊಂದು ಟೈಪ್ಸ್ ಕೂಡ ಇದೆ, ನೋಡೋಣ ಬನ್ನಿ ಹಾಗಿದ್ರೆ. ಸೊ ಕ್ಲಾಸಿಫಿಕೇಶನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಣ. ಸಿಂಪಲ್ ಗ್ರೂಪಿಂಗ್. ಕೆಲವೊಂದು ಕ್ವಶನ್ಸ್ ನಿಮಗೆ ಕ್ಲಾಸಿಫಿಕೇಶನ್ ಕೊಡ್ತಾರೆ. ಸೊ ನಾವು ಇವತ್ತೆ ಕೆಲವೊಂದು ಕ್ವಶನ್ಸ್ ತೋರಿಸ್ತೇನೆ ನಿಮ್ಗೆ ಹೇಗೆ ಮಾಡೋದು ಅಂತ. ನೋಡಿ, ಕ್ಲಾಸಿಫಿಕೇಶನ್ ಇಸ್ ದ ಪ್ರೊಸೆಸ್ ಆಫ್ ಗ್ರೂಪಿಂಗ್ various objects on the basis of their common properties like shape, size, category, color, trait, etc. and finding the odd object from the group. ಅಂದ್ರೆ ಸೊ ಕ್ಲಾಸಿಫಿಕೇಶನ್ ಅಂದ್ರೆ ಕೆಲವೊಂದು ಗ್ರೂಪಿಂಗ್ ಮಾಡೋದು, ಆಡ್ ಆಬ್ಜೆಕ್ಟ್ ನಾವು ತೆಗೆಯೋದು. ಅದ್ರ ಶೇಪ್ ನೋಡಿ, ಸೈಜ್ ನೋಡಿ, ಕ್ಯಾಟಗರಿ ಅರ್ಥ ಮಾಡ್ಕೊಂಡು, ಕಲರ್ ನೋಡಿ, ಸೊ ನಮ್ಗೆ ಗೊತ್ತಾಗ್ಬಿಡುತ್ತೆ ಈಸಿಲಿ. ಆಯ್ತಾ? ಜಸ್ಟ್ ಆಡ್ ಒನ್ ಔಟ್ ಐಡೆಂಟಿಫೈ ಮಾಡಿದ್ರೆ ಆಯ್ತು, ಸಿಂಪಲ್. ಆಯ್ತಾ? ಸೊ ಗ್ರೂಪಿಂಗ್ ಅಂತ ನಾವು ಹೇಳ್ತಾರೆ. ಜಾಸ್ತಿ ತಲೆ ಕೆಡಿಸ್ಕೋದ್ ಬಿಡೋದಕ್ಕೆ ತುಂಬಾ ಸಿಂಪಲ್. 1 or 2 ಕ್ವಶನ್ಸ್ ಕೊಡ್ತಾರೆ ಇದ್ರ ಮೇಲೆ. 1 or 2 ಕ್ವಶನ್ಸ್ ಎಕ್ಸಾಮಿಗೆ ಇರುತ್ತೆ. ಓಕೆ, ನೋಡಿ, ಫೈಂಡ್ ದ ಆಡ್ ಒನ್. ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ. ಸೊ ಡಾಗ್ ಈಸ್ ದ ಆಡ್ ಒನ್. ವೈ? ಇಟ್ ಈಸ್ ಅ omnivorous. It's a non-vegetarian. But these three are vegetarians. Okay, next ನೋಡೋಣ. ಸೊ ಇಲ್ಲಿ ಕ್ಲಾಸಿಫಿಕೇಶನ್ ಮೇ ಬಿ ಬ್ರಾಡ್ಲಿ ಡಿವೈಡ್ ಇಂಟು ಫಾಲೋವಿಂಗ್ ಟೈಪ್ಸ್. 3 ತರ ನಾವು ಕ್ಲಾಸಿಫಿಕೇಶನ್ ಮಾಡಬಹುದು. ಒನ್ ವರ್ಡ್ ಕ್ಲಾಸಿಫಿಕೇಶನ್ ಅಂತ ಮಾಡ್ತೇವೆ, ನೆಕ್ಸ್ಟ್ ಒನ್ ನಂಬರ್ ಕ್ಲಾಸಿಫಿಕೇಶನ್, ಹಾಗೆ ಲೆಟರ್ ಕ್ಲಾಸಿಫಿಕೇಶನ್. ಏನಿದು ವರ್ಡ್ ಕ್ಲಾಸಿಫಿಕೇಶನ್ ಅಂದ್ರೆ? ಓಕೆ, ನೋಡೋಣ. ವರ್ಡ್ ಕ್ಲಾಸಿಫಿಕೇಶನ್ ಅಂದ್ರೆ ಏನಂತ ಹೇಳ್ತೇನೆ ನೋಡಿ ಫಸ್ಟ್ ಆಫ್ ಆಲ್. ಓಕೆ, ಸೊ ನೋಡಿ ಇಲ್ಲಿ ವರ್ಡ್ ಕ್ಲಾಸಿಫಿಕೇಶನ್ ನೀವು ನೋಡ್ಬೋದು ಕೆಲವೊಂದು ವರ್ಡ್ ಕ್ಲಾಸಿಫಿಕೇಶನ್ಸ್ ಅಲ್ಲಿ ಏನಾಗುತ್ತೆ. ಸೊ ಕೆಲವೊಂದು ಗ್ರೂಪ್ ಆಫ್ ವರ್ಡ್ಸ್ ಅನ್ನು ಕೊಡ್ತಾರೆ. ಸೊ ದ ಸ್ಟೂಡೆಂಟ್ ಇಸ್ ಗಿವನ್ ಸಮ್ ಗ್ರೂಪ್ ಆಫ್ ವರ್ಡ್ಸ್. ಸೊ ನೀವೇನ್ ಮಾಡಬೇಕು, ಆ ಗ್ರೂಪ್ ಆಫ್ ವರ್ಡ್ಸ್ ಅಲ್ಲಿ ಯಾವ್ದು ರಿಲೇಟ್ ಆಗಿದೆ, ಯಾವ್ದು ರಿಲೇಟ್ ಆಗಿಲ್ಲ ಅಂತ ಐಡೆಂಟಿಫಿಕೇಶನ್ ಮಾಡ್ಬೇಕು. ಅದಕ್ಕೆ ನಾವೇನಂತೇವೆ ವರ್ಡ್ ಕ್ಲಾಸಿಫಿಕೇಶನ್. ವರ್ಡ್ಸ್ ಕೊಡ್ತಾರಲ್ಲಿ, ಆಯ್ತಾ? ನಂಬರ್ ಅಲ್ಲಿ ನಂಬರ್ ಕೊಡ್ತಾರೆ, ಆಲ್ಫಾಬೆಟ್ಸ್ ಅಲ್ಲಿ ಲೆಟರ್ಸ್ ಅಲ್ಲಿ ಆಲ್ಫಾಬೆಟ್ಸ್ ಕೊಡ್ತಾರೆ. ಸಿಂಪಲ್ ಅಷ್ಟೇ. ಈಗ ನೋಡಿ, ಎಕ್ಸಾಂಪಲ್ ಅಲ್ಲಿ ಯಾವ್ದು ನಿಮ್ಗೆ ಡಿಫ್ರೆಂಟ್ ಅನ್ಸುತ್ತೆ? ರೋಸು, ಆಪಲ್, ಲೋಟೋಸ್ ಅಲ್ಲಿ? ಎಸ್, ಡೆಫಿನೆಟ್ಲಿ ಆಪಲ್ ಅಲ್ವಾ. ಬಿಕಾಸ್ ದೀಸ್ ತ್ರೀ ಆರ್ ಫ್ಲವರ್ಸ್ ಬಟ್ ಆಪಲ್ ಇಸ್ ಅ ಫ್ರೂಟ್. ಎಸ್. ಹಾಗೆ ಇದ್ರಲ್ಲಿ ನೋಡಿ ಎಕ್ಸಾಂಪಲ್ 12 ಯಾವ್ದಾಗುತ್ತೆ? ಜಸ್ಟ್ ಥಿಂಕ್ ಮಾಡಿ. ಎಸ್, ಹಿಂದಿ, ಚೈನೀಸ್, ಮರಾಠಿ, ಗುಜರಾತಿ ಯಾವ್ದಾಗುತ್ತೆ ನೋಡಿ. ಹಿಂದಿ ಇಸ್ ಅ ಲ್ಯಾಂಗ್ವೇಜ್. ಆಲ್ ಆರ್ ಲ್ಯಾಂಗ್ವೇಜಸ್ ಓನ್ಲಿ, ಬಟ್ ಹಿಂದಿ, ಮರಾಠಿ, ಗುಜರಾತಿ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ವಾ. ಸೊ ಇಂಡಿಯನ್ ಅಲ್ಲಿ ನಾವು ಗ್ರೂಪಿಂಗ್ ಮಾಡ್ತೇವೆ, ಬಟ್ ಇದು ಇಟ್ಸ್ ನಾಟ್ ಅ ಇಂಡಿಯನ್, ದಿಸ್ ಇಸ್ ನಾಟ್ ಇಂಡಿಯನ್. ಸೊ ಆನ್ಸರ್ ಏನಾಯ್ತು? ಚೈನೀಸ್ ಆಗುತ್ತೆ. ದಿಸ್ ಆಡ್ ಒನ್ ಔಟ್. ಕ್ಲಿಯರ್? ಸೊ ಈ ತರ ವರ್ಡ್ ಕ್ಲಾಸಿಫಿಕೇಶನ್ ಕ್ವೆಶನ್ಸ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ನೋಡಿ, ನಂಬರ್ ಕ್ಲಾಸಿಫಿಕೇಶನ್. ಏನು ನಂಬರ್ ಕ್ಲಾಸಿಫಿಕೇಶನ್ ಅಂದ್ರೆ? ಸೊ ನಂಬರ್ಸ್ ಕ್ಲಾಸಿಫಿಕೇಶನ್ ಅಂದ್ರೆ ಕೆಲವೊಂದು ನಂಬರ್ಸ್ ನ ಕೊಡ್ತಾರೆ, ಆಡ್ ಮೆನ್ ಔಟ್ ಯಾವುದು ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ. ಅದಕ್ಕೆ ನಂಬರ್ ಕ್ಲಾಸಿಫಿಕೇಶನ್ ಅಂತಾರೆ. ಸೊ ನಂಬರ್ಸ್ ಎಲ್ಲ ಯಾವ್ದಾಗಿರುತ್ತೆ ಯೂಶುವಲಿ? ಸೊ ಯಾವ್ದಾಗಿರುತ್ತೆ ಅಂದ್ರೆ ನೋಡಿ, ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಗುತ್ತೆ, ಕ್ಯೂಬ್ ಕ್ಯೂಬ್ಡ್ ಬರ್ಬೋದು, ಈವನ್ ಆಡ್ ಬರ್ಬೋದು, ಪ್ರೈಮ್ ನಂಬರ್, ಟೆಸ್ಟ್ ಆಫ್ ಡಿವಿಸಿಬಿಲಿಟಿ. ಅಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಕೆಲವೊಂದು ನಂಬರ್ ಡಿವೈಡ್ ಆಗುತ್ತೆ, ಡಿವೈಡ್ ಆಗಲ್ಲ. ಸೊ ಆತರ ಡಿವಿಸಿಬಿಲಿಟಿ ರೂಲ್ಸ್ ಮೇಲೆ ಕೆಲವೊಂದು ನಂಬರ್ಸ್ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರೋದಿಲ್ಲ, ನೀವು ಮ್ಯಾಥ್ಸ್ ಅಲ್ಲಿ ಕಲ್ತಿದ್ದೀರಿ. ಸ್ಕ್ವೇರ್ ಆಗಿರ್ಲಿ, ಕ್ಯೂಬ್ ನಂಬರ್, ಈವನ್ ಆಡ್, ಪ್ರೈಮ್ ನಂಬರ್, ಕಾಂಪೋಸಿಟ್ ನಂಬರ್ ಕಲ್ತಿದ್ರಿ. ಎಕ್ಸಾಂಪಲ್ ಹೋಗೋಣ. ನೋಡಿ, ಇಲ್ಲಿ 4 ಆಪ್ಷನ್ಸ್ ಇದೆ ಎಕ್ಸಾಂಪಲ್ 3 ಅಲ್ಲಿ. ಸೊ ಯು ನೀಡ್ ಟು ಫೈಂಡ್ ದ ಆಡ್ ಒನ್. ಯಾವ್ದು ಆಡ್ ಒನ್ ಇಲ್ಲಿ ಹಾಗಿದ್ರೆ? ನೋಡಿ, 27 ಇದೆ, 35, 45 ಅಂಡ್ 9. ವಿಚ್ ಇಸ್ ದ ಆಡ್ ಒನ್? 27, 35, 45, 9. ಯಾಕೆ? ಅಬ್ಸರ್ವ್ ಮಾಡಿ, ಯಾಕೆ ಆಗಿರ್ಬೋದು? ಸೊ ಇಟ್ ವಿಲ್ ಟೇಕ್ ಟೈಮ್. ಓಕೆ, ಡೆಫಿನೆಟ್ ವಿಲ್ ಟೇಕ್ ಟೈಮ್. ಯು ನೀಡ್ ಟು ಥಿಂಕ್ ಆಲ್. ಇದು ಆಡ್ ನಂಬರಾ, ಪ್ರೈಮ್ ನಂಬರಾ? ಎಲ್ಲ ಆಡ್ ನಂಬರ್ ಇದರಲ್ಲಿ. ಸೊ ಪ್ರೈಮ್ ನಂಬರ್ ಅನ್ಲಿಕ್ಕೆ ಯಾವ್ದು ಪ್ರೈಮ್ ನಂಬರ್ ಇಲ್ಲ. ಸೊ ಅದಂತೂ ಆಗಲ್ಲ. ಸೊ ನೋಡಿ, ಯಾವ್ದಾಗ್ಬೋದು? 27, 35, 45, 9. ಎಕ್ಸಾಕ್ಟ್ಲಿ 9 ಇಸ್ ದ ಆನ್ಸರ್. ಯಾಕೆ ಅಂತ ಹೇಳಿದ್ರೆ ಈ 27, 45, ಓಕೆ ಸಾರಿ, 9 ಆನ್ಸರ್ ಅಲ್ಲ. ನೋಡಿ, 9 ಆನ್ಸರ್ ಆಗಲ್ಲ, ಸಾರಿ. ಯಾವ್ದು ಆನ್ಸರ್ ಆಗುತ್ತೆ ನೋಡಿ?
27, 45 ಮತ್ತು 9. ಇದು 9 ಮಲ್ಟಿಪಲ್. ದೀಸ್ ಆರ್ ದ ಮಲ್ಟಿಪಲ್ಸ್ ಆಫ್ 9. ಓಕೆ, ಮಲ್ಟಿಪಲ್ಸ್ ಆಫ್ 9 ಆಕ್ಚುಲಿ. ಬಟ್ 35 ಮಲ್ಟಿಪಲ್ಸ್ ಆಫ್ 9 ಅಲ್ಲ. ಸೊ 35 ಆಡ್ ಆಗುತ್ತೆ. ಎಕ್ಸಾಂಪಲ್ 4 ನೋಡಿ. ಫೈಂಡ್ ದ ಆಡ್ ಒನ್. 57, 87, 7, 133 ಏನಾಗ್ಬೋದು? ಸೊ ನಿಮಗೆ ಪಕ್ಕ ಗೊತ್ತಿರ್ಬೇಕು ನೋಡಿ. 7 ಈಸ್ ದ ಆಡ್ ಒನ್. ಯಾಕೆ ಅಂದ್ರೆ 7 ಈಸ್ ಓನ್ಲಿ ದ ಪ್ರೈಮ್ ನಂಬರ್. ಇದು ಪ್ರೈಮ್ ಅಲ್ಲ. ಇಟ್ ವಿಲ್ ಡಿವಿಸಿಬಲ್ ಬೈ 3. ಇದು ನೋಡಿ 87 ಯಾವ್ದ್ರಲ್ಲಿ ಹೋಗುತ್ತೆ? ಕ್ಯಾನ್ ಚೆಕ್ ದ ಟೇಬಲ್. ಟೇಬಲ್ ಗೊತ್ತಿರಬೇಕು ನಿಮ್ಗೆ. ಯಾವ ಟೇಬಲ್ ಹೋಗುತ್ತೆ 87? 87 ಯಾವ ಟೇಬಲ್ ಇದೆ? 3 ಟೇಬಲ್ ಅಲ್ಲಿ ಹೋಗುತ್ತೆ ಅಲ್ವಾ? 3 ಇಂದ ಹೋಗುತ್ತೆ ನೋಡಿ. 3 ಇಂದ ಡಿವೈಡ್ ಆಗುತ್ತೆ. 133 ಅದನ್ನ ಡಿವೈಡ್ ಆಗುತ್ತೆ ನೋಡಿ. 133 ಕೂಡ ಒಂದು ಟೇಬಲ್. ಯಾವ ಟೇಬಲ್ ಬರುತ್ತೆ ನೋಡಿ. ಸೊ ಇದು ಕಾಂಪೋಸಿಟ್ ನಂಬರ್ಸ್ ಅಂತ ನಾವು ಇದನ್ನ. ಸೊ 7 ಮಾತ್ರ ಪ್ರೈಮ್ ನಂಬರ್, ದಿಸ್ 3 ಕಾಂಪೋಸಿಟ್ ನಂಬರ್ಸ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಹಾಗಿದ್ರೆ ದಿಸ್ ಇಸ್ ದ ವರ್ಡ್ ಅಂಡ್ ನಂಬರ್ ಕ್ಲಾಸಿಫಿಕೇಶನ್ ಆಯ್ತು. ಈಗ ನೋಡಿ ಲೆಟರ್ ಕ್ಲಾಸಿಫಿಕೇಶನ್. ಏನು ಲೆಟರ್ ಕ್ಲಾಸಿಫಿಕೇಶನ್ ಅಂದ್ರೆ ಸಿಂಪಲ್. ಲೆಟರ್ಸ್ ಅಲ್ಲಿ ಗ್ರೂಪ್ ಮಾಡ್ತಾರೆ. ಪೊಸಿಷನ್ ಆಫ್ ಲೆಟರ್ ಇರ್ಬೋದು. ಎ ಇಂದ ಝಡ್ ವರೆಗೆ ನಿಮ್ಗೆ ಯಾವುದೇ ಒಂದು ಕೊಟ್ಟರೆ ಅದು ಲೆಟರ್ ಕ್ಲಾಸಿಫಿಕೇಶನ್ ಆಗುತ್ತೆ. ರಿವರ್ಸ್ ಆರ್ಡರ್ ಕೊಡ್ಬೋದು, ಓವೆಲ್ ಕಾನ್ಸನೆಂಟ್ ಕೊಡ್ಬೋದು, ಎಡಿಷನ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ಪೊಸಿಷನ್ ಕೊಡ್ಬೋದು. ನೋಡೋಣ ಯಾವ ತರ ಇರುತ್ತೆ ಅಂತ ನಾನು ಅರ್ಥ ಮಾಡಿಸ್ತೇನೆ ನಿಮ್ಗೆ. ಸೊ ನೋಡಿ, ಫೈಂಡ್ ಔಟ್ ದ ಆಡ್ ಒನ್. HQTZ ಅಲ್ಲಿ ಯಾವ್ದು ಆಡ್ ಒನ್ ಅನ್ಸುತ್ತೆ ನಿಮ್ಗೆ? HQTZ. ಇದಕ್ಕೆ ನೀವು ಅಂಡರ್ಸ್ಟ್ಯಾಂಡ್ ಏನ್ ಮಾಡ್ಕೋಬೇಕು? ಎ ಇಂದ ಝಡ್ ವರೆಗೆ ನಂಬರಿಂಗ್ ಕೊಡ್ಬೇಕು. ಏನ್ ಮಾಡ್ಬೇಕು? ನಂಬರಿಂಗ್ ಕೊಡ್ಬೇಕು. ಸೊ ನೀವು ಒಂದು ಪೇಪರ್ ಅಲ್ಲಿ ಎ ಇಂದ ಝಡ್ ವರೆಗೆ, ನಾನು ನಿನ್ನೆ ಹೇಳಿದ್ನಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ, ಕರೆಕ್ಟಾ? AQ2TZ ಇದೆ. ನಾನು ಒಂದ್ಸಲ ರಿಕ್ಯಾಪ್ ಮಾಡ್ತೇನೆ ನೋಡಿ. ಅದನ್ನ ಬೇಕಿದ್ರೆ ಅದನ್ನೊಂದ್ಸಲ ರಿಕ್ಯಾಪ್ ಮಾಡ್ತೇನೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಹೇಳಿದ್ದೆ ನೋಡಿ, ಇದ್ರ ಬಗ್ಗೆ ಹೇಳಿದ್ದೆ, ಕರೆಕ್ಟಾ? ಸೊ ಅಲ್ಲಿ ಯಾವ್ದಿತ್ತು? ಎಚ್ ಇತ್ತು. ಎಚ್ ಇತ್ತಲ್ವಾ ಅಲ್ಲಿ? ನಾ ಹೇಳಿದ್ದು ಎಚ್ ಇತ್ತು. ನೆಕ್ಸ್ಟ್ ಕ್ಯೂ ಕೂಡ ಇತ್ತು. ಕ್ಯೂ ಕೂಡ ಇತ್ತು. ನೆಕ್ಸ್ಟ್ ಯಾವ್ದಿತ್ತು? ಟಿ ಮತ್ತೆ ಝಡ್ ನ ಕೊಟ್ಟಿದ್ರು. ಈಗ ಅಬ್ಸರ್ವ್ ಮಾಡಿ ಯಾವ್ದಕ್ಕೆ ಯಾವ ನಂಬರ್ ಇರುತ್ತೆ. ಎಚ್ ಗೆ 8 ಇದೆ ಅನ್ಕೊಳ್ಳಿ, ಕ್ಯೂಗೆ 17 ಇದೆ, ಟಿಗೆ 20 ಇದೆ, ಝಡ್ ಗೆ 26 ಇದೆ. ನೋಡಿ 8, 17, 20, 26 ಏನ್ ಡಿಫ್ರೆಂಟ್ ಅನ್ಸುತ್ತೆ ನಿಮ್ಗೆ? 17 ಸಮ್ಟೈಮ್ಸ್ ಆಡ್ ಕಂಪೇರ್ ಟು ಆಲ್ ಅಲ್ವಾ? ಬಾಕಿ ಎಲ್ಲ ಈವನ್ ನಂಬರ್ ಇದೆ. ಸೊ ಇದು ನಿಮ್ಗೆ ಅಲ್ಫಾಬೆಟ್ ಅನಾಲಜಿ ಕೂಡ ಯೂಸ್ ಆಗುತ್ತೆ. ನೆನಪಿರ್ಲಿ, ಈ ತರ ನಂಬರಿಂಗ್ ಕೊಟ್ಟಿಡ್ಬೇಕು ನೀವು. ಸೊ ನಂಬರಿಂಗ್ ಕೊಟ್ಟಿಟ್ರೆ ಯುವರ್ ಆನ್ಸರ್ ವಿಲ್ ಬಿ ಈಸಿ. ಸೊ ಹಾಗಾದ್ರೆ ಯಾವ ಆನ್ಸರ್ ಆಯ್ತು? ಎಸ್, ಎಚ್ 8th ನಂಬರ್ ಬರುತ್ತೆ ಸ್ಟಾರ್ಟಿಂಗ್ ಇಂದ. ಕ್ಯೂ ಬಂದ್ಬಿಟ್ಟು 17th ನಂಬರ್ ಆಗುತ್ತೆ. ಟಿ ಬಂದ್ಬಿಟ್ಟು 20th ನಂಬರ್. ಇದು 26 ನಂಬರ್. ಮೆಮೊರಿಯಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಕ್ಯೂ ಇಸ್ ದ ಆನ್ಸರ್ ಬಿಕಾಸ್ ಆಡ್ ಒನ್ ನಂಬರ್ ಅಲ್ಲಿ ಬರ್ತಾ ಇದೆ, ಹೌದಿಲ್ಲ? ಓಕೆ, ಸೊ ಇಲ್ಲಿ ನೋಡಿ ಯಾವ್ದು ಆಡ್ ಒನ್ ಇದೆ. LNJ, RTP, NKP, FHD. ಸೊ ನೀವು ಥಿಂಕ್ ಮಾಡ್ಬೇಕು, ಇದನ್ನ A to Z ಬರ್ಕೋಬೇಕು. ಕರೆಕ್ಟ್ ಅಬ್ಸರ್ವ್ ಮಾಡಿದಾಗ ABCD ಚಾರ್ಟ್ ನ ಒಂದ್ಸಲ ನೀವು ತೆಗೆದು ನೋಡಿದಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಏನು ABCD ಚಾರ್ಟ್ ನ ತೆಗೆದು ನೋಡಿ ಒಂದ್ಸಲ. ABCD ಚಾರ್ಟ್ ನಾನು ಹಾಕ್ಲಿಲ್ಲ ಒಂದ್ಸಲ. ಓಕೆ, ABCD ಚಾರ್ಟ್ ನ ಹಾಕ್ತೇನೆ, ನಿಮ್ಗೆ ಅರ್ಥ ಆಗ್ಬಹುದು. ABCD ಚಾರ್ಟ್ ನ ಅಬ್ಸರ್ವ್ ಮಾಡ್ಲೇಬೇಕು ನೀವು. ಆದ್ರೆ ABCD ಚಾರ್ಟ್ ಅಬ್ಸರ್ವ್ ಮಾಡದೆ ನಿಮ್ಗೆ ಏನೂ ಬರಲ್ಲ. ಒಂದ್ ನೆನ್ಪಿಟ್ಕೊಳ್ಳಿ, ABCD ಇಸ್ ಮಸ್ಟ್ ಅಂಡ್ ಶುಡ್. ನೀವು ABCD ಚಾರ್ಟ್ ನ ನೋಡ್ಲೇಬೇಕು. ಓಕೆ, ನೋಡಿ ಒಂದ್ಸಲ ABCD ಏನಿದೆ ಅಂತ, A to Z ಚಾರ್ಟ್ ಅಲ್ಲಿ ಏನಿದೆ ಅದನ್ನ ಅಬ್ಸರ್ವ್ ಮಾಡಿ. ಓಕೆ, ಸೊ ನಿಮಗೆ ಕ್ವೆಶನ್ ಗೆ ಹೆಲ್ಪ್ ಆಗ್ಬೋದು ABCD ಚಾರ್ಟ್. ಓಕೆ, ನೋಡಿ LNJ. LNJ ಎಲ್ಲಿದೆ ಅಂತ ಅಬ್ಸರ್ವ್ ಮಾಡ್ಬೇಕು. LNJ. ಓಕೆ, ಸೊ LNJ ಹೇಗಿದೆ? ಫಸ್ಟ್ ಎಲ್ ಬಂತು, ಆಮೇಲೆ ಎನ್ ಬಂದಿದೆ, ಆಮೇಲೆ ಜೆ ಹೋಗಿದೆ. ನೋಡಿ ಹೀಗೆ ಪ್ಯಾಟರ್ನ್ ಅಲ್ಲಿ ಆಗಿದೆ. ಸೊ ಫಸ್ಟ್ ಒಂದು ಲೆಟರ್ ಬಂದು +2 ಆಗಿ ಮತ್ತೆ -4 ಆಯ್ತು ಅಲ್ವಾ? ಸೊ ನೆಕ್ಸ್ಟ್ RTP ಅಬ್ಸರ್ವ್ ಮಾಡಿ. ಆರ್ ಟಿ, ಇದು ಕೂಡ ಹಾಗೆ ಇದೆ. ಫಸ್ಟ್ ಆರ್ ಇಂದ ಟಿ +2 ಆಯ್ತು, ಆಮೇಲೆ -4 ಆಯ್ತು. ಇದು +2 -4 ಆಗಿದೆ. ಇಲ್ಲೂ ಕೂಡ +2 -4 ಆಗಿ ರಚನೆ ಆಗಿದೆ. NPK ನ ಅಬ್ಸರ್ವ್ ಮಾಡೋಣ. NPK ಯಾವ ತರ ಆಗಿದೆ? ಇರೇಸ್ ಮಾಡ್ತಾರೆ. NPK ಹೇಗಾಗಿದೆ ನೋಡಿ ಫಸ್ಟ್. NPK, NPK. ಓಕೆ, 1 2 3 4 5 +2 ಓಕೆ, ಬಟ್ -5 ಇದೆ. FHD +2 -4. ಎಸ್, +2 -4. ಸೊ ಹಾಗಾದ್ರೆ ಯಾವ್ದು ಆನ್ಸರ್? NPK ಅಲ್ವಾ? ಸೊ ಈ ತರ ಎಲ್ಲ ನೀವು ಥಿಂಕ್ ಮಾಡ್ಬೇಕಾಗುತ್ತೆ. ಕ್ವಿಕ್ ಆಗಿ ಥಿಂಕ್ ಮಾಡ್ಬೇಕು. ಮತ್ತೆ ಇದ್ರಲ್ಲಿ ನೋಡ್ತಾ ಕೂತ್ಕೊಳ್ಳೋದಲ್ಲ. ಈ ಅಲ್ಫಾಬೆಟ್ಸ್ ನೀವು ಬರ್ಕೊಳ್ಳಿ. ಕ್ವಿಕ್ ಆಗಿ ಹೇಳ್ತೇನೆ, ಅಲ್ಫಾಬೆಟ್ಸ್ ಬರ್ಕೊಂಡ್ರೆ ನಿಮ್ಗೆ ಈಸಿಲಿ ಇದು ಏನಾಗುತ್ತೆ, ಹೈಲೈಟ್ ಆಗುತ್ತೆ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲ ಅಂದ್ರೆ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆನಪಿರ್ಲಿ, ಕನ್ಫ್ಯೂಷನ್ ಜಾಸ್ತಿ ಮಾಡ್ಕೋತಿರೋ, ಕ್ಲಿಯರ್ ಆಗಿ ಆನ್ಸರ್ ಮಾಡ್ತಿರೋ.
ಸೊ ದ ಇಂಟೆನ್ಷನ್ ಈಸ್ ಟು ಆನ್ಸರ್ ಕ್ಲಿಯರ್ಲಿ. ನಮ್ಗೆ ಏನ್ ಬೇಕು? ಆನ್ಸರ್ ಬೇಕು. ಓಕೆ, ಸೊ ಇದಾಯ್ತು ನಾರ್ಮಲಿ ವರ್ಡ್ ಕ್ಲಾಸಿಫಿಕೇಶನ್. ಆಯ್ತಾ? ಅಂದ್ರೆ ಲೆಟರ್ ಕ್ಲಾಸಿಫಿಕೇಶನ್. 3 ಕ್ಲಾಸಿಫಿಕೇಶನ್ ನೋಡಿದ್ವಿ. ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ಕೆಲವೊಂದು ಎಕ್ಸಾಂಪಲ್ಸ್ ನೀವು ಆನ್ಸರ್ ಮಾಡಿ ನೋಡೋಣ ಹೇಗೆ ಆನ್ಸರ್ ಮಾಡ್ತೀರಾ ಅಂತ. ನೋಡಿ, ಫಸ್ಟ್ ಒನ್, ಪೆನ್, ಪೆನ್ಸಿಲ್, ಬಾಲ್ ಪೆನ್, ಇರೇಸರ್. ಯಾವ್ದು ಆಡ್ ಒನ್ ಇದರಲ್ಲಿ? ಪೆನ್, ಪೆನ್ಸಿಲ್, ಬಾಲ್ ಪೆನ್, ಇರೇಸರ್ ಇವೆಲ್ಲ ಬರೆಯುತ್ತೆ ಅಲ್ವಾ? ಸೊ ಹಾಗಾದ್ರೆ ಡಿ ಇಸ್ ದ ಆನ್ಸರ್, ಇರೇಸರ್. ಎಕ್ಸಾಕ್ಟ್ಲಿ, ನಿಮ್ಮ ಆನ್ಸರ್ ಕೂಡ ಸರಿ ಇದೆ. ಯಾರಿಗೆ ಆನ್ಸರ್ ಗೊತ್ತಿದೆ ನೀವು ಬರ್ಕೋಬಹುದು ಇದನ್ನ. ಕ್ಯಾರೆಟ್, ಬನಾನಾ, ರಾಡಿಶ್, ಪೊಟ್ಯಾಟೊ. ಥಿಂಕ್ ಮಾಡಿ, ಯಾವುದು? ಕ್ಯಾರೆಟ್ ಅಲ್ಲಿ ಬೆಳೆಯುತ್ತೆ ನೆಲದೊಳಗಡೆ, ಬನಾನಾ ಮೇಲೆ, ರಾಡಿಶ್ ಕೆಳಗಡೆ, ಪೊಟೊಟೊ ಕೆಳಗಡೆ. ಸೊ ಬನಾನಾ ಇಸ್ ದ ಆನ್ಸರ್. ಅಥವಾ ಈ ಕ್ಯಾರೆಟ್, ರಾಡಿಶ್, ಪೊಟೊಟೊ ಎಲ್ಲ ವೆಜಿಟೇಬಲ್ಸ್, ಬಟ್ ಬನಾನಾ ಇಸ್ ಅ ಫ್ರೂಟ್. ಎರಡು ತರ ಕ್ಲಾಸಿಫಿಕೇಶನ್ ಮಾಡಬಹುದು. ನ್ಯೂ ಡೆಲ್ಲಿ, ಲಕ್ನೋ, ಹೈದರಾಬಾದ್, ಜೈಪುರ್ ಯಾವ್ದಾಗುತ್ತೆ? ನ್ಯೂ ಡೆಲ್ಲಿ, ಲಕ್ನೋ, ಜೈಪುರ್, ಹೈದರಾಬಾದ್ ನಮ್ಗೆ ಗೊತ್ತಿಲ್ಲ ಅಂತ. ಸೊ ಬಟ್ ನ್ಯೂ ಡೆಲ್ಲಿ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಲ್ವಾ? ಸೊ ಕ್ಯಾಪಿಟಲ್ ಆಫ್ ಇಂಡಿಯಾ. ಬಾಕಿ ಎಲ್ಲ ಏನು? ಸ್ಟೇಟ್ ಕ್ಯಾಪಿಟಲ್, ನ್ಯೂ ಇಸ್ ದ ಕ್ಯಾಪಿಟಲ್ ಆಫ್ ದ ಕಂಟ್ರಿ. ಸೊ ಇವೆಲ್ಲ ಜೈಪುರ್, ಲಕ್ನೋ, ಹೈದರಾಬಾದ್ ಎಲ್ಲ ಸ್ಟೇಟ್ ಇನ್ ಕ್ಯಾಪಿಟಲ್, ಬಟ್ ನ್ಯೂ ಡೆಲ್ಲಿ ಕ್ಯಾಪಿಟಲ್ ಆಫ್ ಇಂಡಿಯಾ. ಎಕ್ಸಾಕ್ಟ್ಲಿ, ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ನೋಡಿ, ಉತ್ತರ ಪ್ರದೇಶ್, ಬಿಹಾರ್, ಹಿಮಾಚಲ್ ಪ್ರದೇಶ್, ಇಂಡಿಯಾ ಯಾವ್ದಾಗ್ಬೋದು? ಎಸ್, ಇಂಡಿಯಾ ಇಸ್ ದ ಆನ್ಸರ್ ಬಿಕಾಸ್ ದೀಸ್ 3 ಆರ್ ಸ್ಟೇಟ್ಸ್ ಅಲ್ವಾ? ಇದು ಕಂಟ್ರಿ. ಓಕೆ. ಸೆಕೆಂಡ್, ವರ್ಕ್ ಮೀಟರ್, ಕಿಲೋಗ್ರಾಮ್. ಸೆಕೆಂಡ್ ಅಂದ್ರೆ ಮೆಜರ್ಮೆಂಟ್ ಬರುತ್ತೆ, ಮೀಟರ್ ಮೆಜರ್ಮೆಂಟ್. ವರ್ಕ್ ಮೆಜರ್ಮೆಂಟ್ ಬರುತ್ತಾ? ಇಲ್ಲ, ವರ್ಕ್ ಮೆಜರ್ ಬರಲ್ಲ. ಕಿಲೋಗ್ರಾಮ್ ಮೆಜರ್ಮೆಂಟ್. ಸೊ ಆನ್ಸರ್ ಈಸ್ ವರ್ಕ್ ಇಸ್ ದ ಆನ್ಸರ್. ವರ್ಕ್ ಇಸ್ ದ ಆಡ್ ಒನ್. ಸೊ ಹೀಗೆ ನಮಗೆ ನಾಲೆಜ್ ಇರಬೇಕು ಯಾವುದೇ ಒಂದು ಕ್ಲಾಸಿಫಿಕೇಶನ್ ಸಾಲ್ವ್ ಮಾಡುವಾಗ. ಓಕೆ, ನಂಬರ್ ಕ್ಲಾಸಿಫಿಕೇಶನ್ ನೋಡಿ, ಯಾವ್ದು ಡಿಫ್ರೆಂಟ್ ಅನ್ಸುತ್ತೆ, ಯಾವ್ದು ಆಡ್ ಅನ್ಸುತ್ತೆ ನೋಡಿ. 25, 34, 16, 63. 25 ಅಬ್ಸರ್ವ್ ಮಾಡಿ, ಆಡ್ ನಂಬರ, ಈವನ್ ನಂಬರ? ಇಲ್ಲ, ಇಲ್ಲಿ ಇದು ಆಡ್ ಅಂತ ನಾವು ಹಾಕ್ಬಹುದು, ಬಟ್ ಆಡ್ಕ್ಕಿಂತ ಇದು ಆಡ್ ಇದೆ ಅಲ್ಲ, ಎರಡು ಆಡ್ ಇದೆ. 2 ಆಡ್ ನಂಬರ್ಸ್ ಇದ್ದಾಗ ನಾವು ಹಾಕ್ಲಿಕ್ಕೆ ಆಗಲ್ಲ ಅಲ್ವಾ? ಸೊ ಈವನ್ ನಂಬರ್ 2 ಇದೆ, ಅದನ್ನು ಹಾಕ್ಲಿಕ್ಕೆ ಆಗಲ್ಲ. ಪ್ರೈಮ್ ನಂಬರ್ ನೋಡಿದ್ರೆ ಯಾವ್ದು ಪ್ರೈಮ್ ಅಲ್ಲ ಇಲ್ಲಿ. ಸ್ಕ್ವೇರ್ ನಂಬರು ಇಲ್ಲ, ಅದೊಂದು ಸ್ಕ್ವೇರ್ ನಂಬರ್ ಇದೆ, ಇದೊಂದು ಸ್ಕ್ವೇರ್ ನಂಬರ್ ಇದೆ, ಬಟ್ ಇದು ನಾನ್ ಸ್ಕ್ವೇರ್ ನಂಬರ್ಸ್, ಇವೆರಡು ಸ್ಕ್ವೇರ್ ನಂಬರ್ಸ್. ನಮ್ಗೆ ಅದನ್ನು ಕೂಡ ಎಕ್ಸಾಕ್ಟ್ಲಿ ಹೇಳಲಿಕ್ಕೆ ಆಗಲ್ಲ. ಸೊ ಏನಾಗ್ಬೋದು ನೋಡಿ, 2 + 5 ಎಷ್ಟು? 7 ಬರುತ್ತೆ. 3 + 4 7 ಬರುತ್ತೆ. 1 + 6 7 ಬರುತ್ತೆ. ಸೊ ಇದು 9 ಬರುತ್ತಲ್ಲ. 6 + 3 ಮಾಡಿದ್ರೆ 9 ಬರ್ತದೆ. ಸೊ ದಿಸ್ ಇಸ್ ದ ಆಡ್ ಒನ್. ಅರ್ಥ ಆಯ್ತಾ? ಈ ತರನೂ ಕೇಳ್ತಾರೆ. ಸೊ ನಾನು ಯಾಕೆ ಸಾಲ್ವ್ ಮಾಡಿ ತೋರಿಸೋದು? ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ, ಯಾವ್ಯಾವ ಪ್ಯಾಟರ್ನ್ ಅಲ್ಲಿ ಆನ್ಸರ್ಸ್ ಹೇಗಿರುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಓಕೆ, ಇದು ನೋಡಿ, ಯಾವ ಗ್ರೂಪ್ ಆಡ್ ಮ್ಯಾನ್ ಇದೆ? 42, 14, 69, 23, 108, 36 ನೋಡಿದ್ರೆ ಗೊತ್ತಾಗುತ್ತಲ್ಲ. 14, 42, 14 1 14, 14 2 14 3 ಅಲ್ವಾ? 14ಗೆ 8 3 ಮಟ ಬರುತ್ತೆ ಇದು 42. ಇದಕ್ಕೂ 8 3 ಮಟ 63 ಬರ್ತಾ ಇದೆ. ನೆಕ್ಸ್ಟ್ 36 ಇಂಟು 3 ಈಸ್ 108, ಬಟ್ 19 ಇಂಟು 3 ಎಷ್ಟು? 56. ರಾಂಗ್ ಆನ್ಸರ್. 57 ಬರಬೇಕಿತ್ತು, 56 ಇದೆ. ಸೊ ದಿಸ್ ಇಸ್ ದ ಲೆಟರ್ ನಂಬರ್ ಇನ್ ದಿಸ್ ನಂಬರ್ ಕ್ಲಾಸಿಫಿಕೇಶನ್ ಅಂತಾರೆ. ಎಸ್, ಇದೆ ನೋಡಿ, ವರ್ಡ್ ಕ್ಲಾಸಿಫಿಕೇಶನ್ ಒಂದು ಎಕ್ಸಾಂಪಲ್. 18th ಒನ್ ತುಂಬಾ ಚೆನ್ನಾಗಿದೆ. TPLI, YUQM, RNZF, SOKJ. ಇದನ್ನ ನೀವು ಅಲ್ಫಾ ಲೆಟರ್ ಅಲ್ಲಿ ನೋಡಿದಾಗ ನಿಮ್ಗೆ ಕನ್ಫ್ಯೂಷನ್ ಆಗುತ್ತಾರೆ, ಅರ್ಥನೇ ಆಗಲ್ಲ, ಏನಪ್ಪಾ ಹಿಂದೆ ಮುಂದೆ ಅನ್ಸುತ್ತೆ. ಕರೆಕ್ಟಾ ನೋಡಿ, TPLI, YUQM, RNZF, SOKJ. ಐ ಇದೆ ಇದರಲ್ಲಿ, ಯು ಇದೆ, ಓ ಇದೆ. ಸಿ ಹಿಯರ್ ವಿ ಕ್ಯಾನ್ ಸಿ ಒನ್ ಓವೆಲ್ಸ್ ಅಲ್ವಾ? ಒಂದು ಓವೆಲ್ ಕಾಣುತ್ತೆ ನಮ್ಗೆ. ಓವೆಲ್ ಕಾಣುತ್ತೆ ಇಲ್ಲಿ. ಓವೆಲ್ ಯಾವುದು? ಐಸ್ ಓವೆಲ್, ಯು ಇಸ್ ಓವೆಲ್, ಓ ಇಸ್ ಓವೆಲ್. ಇದು ಯಾವುದು ಓವೆಲ್ ಇಲ್ಲ. ಸೊ ಸಿ ಇಸ್ ದ ಆನ್ಸರ್. ನಮಗೆ ಯಾವ್ಯಾವ ತರ ಯೋಚನೆ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಕೆಲವೊಂದ್ಸಲ. ಆನ್ಸರ್ ಅಲ್ಲೇ ಇರುತ್ತೆ, ಆದ್ರೆ ನಮಗೆ ಹೇಳಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಪ್ರಾಕ್ಟೀಸ್ ಬೇಕು ನಿಮಗೆ, ತುಂಬಾ ಪ್ರಾಕ್ಟೀಸ್ ಬೇಕು, ಸರಿ ಆಗುತ್ತೆ. ನೋಡಿ, ಇದನ್ನು ಮಾಡಿ. MORVCHEL, ಏನಾಗ್ಬೋದು? ಸೊ MORV ನಾವು ಇದಕ್ಕೆ ಏನ್ ಮಾಡ್ಬೇಕು? ಒಂದ್ಸಲ ಲೆಟರ್ ನೋಡ್ಲೇಬೇಕು. ಲೆಟರ್ ನೋಡಿದ್ರೆ ಒಂದ್ಸಲ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಏನಿದೆ, ಹೇಗ್ ಮಾಡ್ಬೇಕು, ಹೇಗ್ ಮಾಡಬಾರ್ದು ಅಂತ. ಕರೆಕ್ಟಾ? ಸೊ ಲೆಟರ್ಸ್ ನಾವು ಅಬ್ಸರ್ವ್ ಮಾಡ್ಲೇಬೇಕು. ನೋಡಿ, ಅಬ್ಸರ್ವ್ ಮಾಡಿ, ಈಗ ಗೊತ್ತಾಗ್ಬೋದು ನಿಮ್ಗೆ. MORV ಎಲ್ಲಿದೆ? ಎಂ ಇದೆ,
ಓ ಇದೆ, ಆರ್ ಇದೆ, ಬಿ ಇದೆ. ಏನಾಗಿದೆ? ಫಸ್ಟ್ +2 ಆಯಿತು, ಆಮೇಲೆ +3 ಆಯಿತು, ಆಮೇಲೆ +4 ಆಗಿದೆ. ಸೊ +2 +3 +4 ಆಗಿದೆ. ಸೊ ಇದೇ ಪ್ಯಾಟರ್ನ್ ಎಲ್ಲದಕ್ಕೂ ಇದೆ ನಾ ಚೆಕ್ ಮಾಡೋಣ. ಆಯ್ತಾ? ಸೊ ಇದಂತೂ +2 ಫಸ್ಟ್ +2 ಆಯ್ತಾ ಆಗ್ತದೆ. ಬಾಕಿ ಎಲ್ಲ 3 4 ಆಗ್ತದೆ. CHEL CEHL 2 1 2 3 1 2 3 4 ಎಸ್, ಇದು ಕೂಡ ಅದೇ ತರ ಆಗ್ತದೆ. ಎ ತರಗೆ ಪ್ಯಾಟರ್ನ್ ಇದೆ. CNT ನೋಡಿ, CEN ಎಲ್ಲೋ ಹೋಗಿದೆ ಅಂಡ್ T ಎಲ್ಲೋ ಹೋಗಿದೆ. ಸೊ ಇದು ಆ ತರ ಆಗ್ತಾ ಇಲ್ಲ. ಇದೇ ಆನ್ಸರ್ ಆಗಿರೋದು. ಬಟ್ ಆದ್ರೂ JLOS ನಾವು ಅಬ್ಸರ್ವ್ ಮಾಡೋಣ ಹೇಗಿದೆ ಅಂತ. JLOS ಅಬ್ಸರ್ವ್ ಮಾಡಿದ್ರೆ ನಮಗೆ ಮೇಕ್ಔಟ್ ಗೊತ್ತಾಗುತ್ತೆ ಏನ್ ಮಾಡ್ಬೇಕಂತ. JLOS +2 1 2 3 1 2 3 4 ಎಸ್, ಇದು ಕೂಡ ಅದೇ ತರ ಇದೆ. CNT ಇಸ್ ದ ಆನ್ಸರ್. ಎಕ್ಸಾಕ್ಟ್ಲಿ ಹೌದಾ? ಸೊ ಈ ತರ ನಮ್ಗೆ ಗೊತ್ತಾಗುತ್ತೆ. ಸೊ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಅಲ್ಫಾಬೆಟ್ಸ್ ನ ನಂಬರ್ ನೆನಪಿಟ್ಕೊಳ್ಳೋದು ಇಂಪಾರ್ಟೆಂಟ್, ಅದು ಅರೇಂಜಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್. ನೋಡಿದು ಗೊತ್ತಾಗ್ಬೋದಾ ನಿಮ್ಗೆ ಯಾವ ತರ ಇದೆ ಅಂತ? 20th ಒನ್ BCBA ನೋಡ್ಸ್ ಗೊತ್ತಾಗುತ್ತೆ. ABCD ಇದೆ, WXYZ PQRS EFGH QPRS ಬಂದಿದೆ. ಆಕ್ಚುಲಿ ಏನಾಗಿತ್ತು? PQRS ಆಗಬೇಕಿತ್ತು. ಇವೆಲ್ಲ ನೋಡಿ ರಿವರ್ಸಲ್ ಇದೆ. ABCD Q ಎಲ್ಲ ರಿವರ್ಸ್. ಸೊ ಸಿ ಇಸ್ ದ ಆನ್ಸರ್. ಯಾಕಂದ್ರೆ SRPQ ಇದೆ, PQSR MNOPQRS ಈ ತರ ಬರ್ಬೇಕಿತ್ತು. ಅದು ರಿವರ್ಸ್ ಅಲ್ವಾ? ಅವು ಫಸ್ಟ್ ಕ್ಯೂ ಕೊಟ್ಬಿಟ್ಟಿದ್ದಾರೆ, ಪಿ ಬರೋದು. ಇದಿಷ್ಟು ಕ್ಲಾಸಿಫಿಕೇಶನ್ ಬಗ್ಗೆ ಆಯಿತು. ತುಂಬಾ ಈಸಿ ಟಾಪಿಕ್ ಇದು. ನೀವು ಇದನ್ನ ಟ್ರೈ ಮಾಡಿ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಒನ್. ಓಕೆ, ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ ವಿಡಿಯೋ ಪಾಸ್ ಮಾಡಿ ನೀವು ಇದನ್ನ ಸಾಲ್ವ್ ಮಾಡಿ. ಜೊತೆಗೆ ಒಂದು ವರ್ಕ್ಶೀಟ್ ನ ಇಟ್ಟಿದ್ದೇನೆ ನಾನು. ವರ್ಕ್ಶೀಟ್ ಈಸ್ ಆಡೆಡ್ ಹಿಯರ್. ಸೊ ವರ್ಕ್ಶೀಟ್ ನ ನೀವೇನ್ ಮಾಡ್ಬೇಕು? ಕಂಪ್ಲೀಟ್ ಮಾಡಬೇಕು. ನೀವು ನಿಮ್ಮ ಕೆಲಸ ಅದು ವರ್ಕ್ಶೀಟ್ ನ ಕಂಪ್ಲೀಟ್ ಮಾಡೋದು. ಇದನ್ನ ನೋಡ್ಕೊಂಡು ಇದಿಷ್ಟು ಸಾಲ್ವ್ ಮಾಡಬೇಕು, ಇದಿಷ್ಟು ಸಾಲ್ವ್ ಜೊತೆಗೆ ಒಂದು ವರ್ಕ್ಶೀಟ್ ನ ಕೂಡ ಕಂಪ್ಲೀಟ್ ಮಾಡಿ. ಸೊ ಹಾಗೆ ಹೇಳಿ ಇವತ್ತಿನ ಕ್ಲಾಸ್ ನಾವು ಇಲ್ಲಿಗೆ ಕ್ಲೋಸ್ ಮಾಡೋಣ. ಸೊ ನಿಮಗೆ ಕ್ಲಾಸಿಫಿಕೇಶನ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅನ್ಕೋತಾನೆ. ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ನಾನು ಹೇಳಿದ್ದೇನೆ. ಇದನ್ನ ಅರ್ಥ ಆಗದ್ರೆ ಪುನಃ ಇನ್ನೊಮ್ಮೆ ಏನ್ ಮಾಡ್ಬೇಕು? ನೀವು ವಿಡಿಯೋನ ನೋಡ್ಬೇಕು. ಧನ್ಯವಾದಗಳು.